ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗುಣಶ್ರೀಗೌಡ ಯೂಟ್ಯೂಬ್ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಸ್ಟರ್ಡೇ ಬರೋದು ತುಂಬ ಲೇಟಾಗಿ ಹೋಯಿತು. ಎಲ್ಲ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಲ್ಲಿ ಹೋಗಿ ಬರೋಷ್ಟು ಎಷ್ಟು ಸಾಕಾಯಿತು, ಎಷ್ಟು ಟಯರ್ಡ್ ಆಯಿತು ಅಂತ ಹೇಳಬೇಡಿ. ಇದು ನೆಕ್ಸ್ಟ್ ಡೇಯಿಂದ ಲಾಗ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತೂ ಒಂದು ಶಾಪಿಂಗ್ ಇತ್ತು. ಏನಂತ ಹೇಳಿದ್ರೆ ಶಿವಾಜಿನಗರ್ಗೆ ಹೋಗಿದ್ದು. ಸೊ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಕೊಂಬರೋದಂತೆ. ಸೊ ಶಿವಾಜಿನಗರ್ಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಈಗ ರಿಟರ್ನು. ನಾನು ಎಷ್ಟೇ ನಿಮಗೆ ತೋರಿಸಿಲ್ಲ ಇನ್ವಿಟೇಷನ್ ಕಾರ್ಡ್ ಹೇಗಿತ್ತು ಮತ್ತು ನಂದು ರಿಟರ್ನ್ ಗಿಫ್ಟ್ ಯಾವ ಥರ ಇತ್ತು ಅಂತೇಳಿ ನಿಮಗೆ ತೋರಿಸಿಲ್ಲ ನಾನು. ಸೊ ಹಾಗಾಗಿ ವಿಡಿಯೋ ಮಾಡಿದೆ, ನಾನು ರಿಟರ್ನ್ ಗಿಫ್ಟ್ ಯಾವ ತಂದೆ ಆ್ಯಂಡ್ ಇನ್ವಿಟೇಷನ್ ಕಾರ್ಡ್ ಯಾವ ಸೆಲೆಕ್ಟ್ ಮಾಡಿದೆ ಫೈನಲಿ ಅಂತ ಹೇಳಿ. ಸೊ ಪ್ರಿಂಟಿಂಗ್ ಆಲ್ರೆಡಿ ಕೊಟ್ಟಿದ್ದೀವಿ, ಇನ್ನೂ ಬಂದಿಲ್ಲ. ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊಳ್ತೀನಿ. ಸೊ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾರ್ಡ್ ಆ್ಯಂಡ್ ರಿಟರ್ನ್ ಗಿಫ್ಟ್ನ ತೋರಿಸ್ತೀನಿ ಯಾವ ಥರ ಇತ್ತು ಅಂತ ಹೇಳಿ. ಸೊ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಎಸ್ ಫೈನಲಿ ನಾವು ಶಿವಾಜಿನಗರಿಗೆ ರೀಚ್ ಆಗಿದ್ದೀವಿ. ಶಿವಾಜಿನಗರ್ಗೆ ಹೋಗಿ ತುಂಬ ದಿನ ಆಯಿತು ಅಂತಲೇ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ನಾನು ಶಿವಾಜಿನಗರ್ಗೆ ಹೋಗಿರೋದು. ಏನಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಇವಾಗ ಡ್ರೆಸ್ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಅವ್ರಿಗೆಲ್ಲೂ ಡ್ರೆಸ್ ಸೂಟ್ ಆಗ್ತಿರ್ಲಿಲ್ಲ, ಹಾಗಾಗಿ ಶಿವಾಜಿನಗರಲ್ಲಿ ನೋಡೋಣ ಅಂತ ಹೋಗಿದ್ದೀವಿ. ಅವ್ರು ತೋರಿಸ್ತಿದ್ದಾರೆ, ಬಟ್ ನಾವು ಕೇಳ್ತಿರೋ ಥರ ಪ್ಯಾಟ್ರನಲ್ಲಿ ಇವಾಗೆ ಕಂಫರ್ಟಬಲ್ ಆಗೋ ಥರ ಡ್ರೆಸ್ ಇಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ನೆಕ್ಸ್ಟ್ ಶಾಪ್ಗೆ ಹೋಗಿದ್ದು. ಸೊ ಎನಿವೆ ನೆಕ್ಸ್ಟ್ ಶಾಪ್ಗೆ ಹೋಗಿ ನಾವು ಅಲ್ಲೂ ಯಾಕೋ ಕಂಫರ್ಟಬಲ್ ಆಗೋ ಥರ ಡ್ರೆಸ್ ಇಲ್ಲ. ಸೊ ಹಾಗಾಗಿ ಕ್ಲಾತ್ ತೊಗೊಂಡು ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬಂದು. ಸೊ ಹೇಳಿದ್ರು ನಂಗೆ ಒಂದು ಸ್ವಲ್ಪ ಸ್ಲಿಪ್ಪರ್ ಶೂಸ್ ನೋಡ್ತೀನಿ, ನಾನು ಯಾವ್ದಾದ್ರು ಬೇರೆ ಥರ ಶೂಸ್ ನೋಡ್ತೀನಿ ಅಂತ ಹೇಳಿ ಶಾಪ್ಗೆ ಹೋದೋ. ಬಟ್ ಅವ್ರಿಗೆ ಏನಂತ ಹೇಳಿದ್ರೆ ವೀಡಿಯೋ ಕ್ಯಾಪ್ಚರ್ ಮಾಡೋದು ಇಷ್ಟ ಇಲ್ಲ, ಬಟ್ ಅಂದರೂ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಸಾರಿ ವಿಡಿಯೋ ನೋಡಿ ಬೈಬೇಡಿ. ಎಸ್ ನಾವಲ್ಲಿ ಶೂ ಪರ್ಚೇಸ್ ಮಾಡ್ಕೊಂಡು ನೆಕ್ಸ್ಟ್ ಹೋಗಿದ್ದು. ಸ್ವಲ್ಪ ಪಾಪದು ಬೀಡ್ಸು ಕೈಗೆ ಹಾಕಿದ್ದು, ಅಂದರೆ ಮಣಿಗಳನ್ನ ಸುತ್ತಿ ಹಾಕಿದ್ದೆ. ಅದು ಯಾಕೋ ಲೂಸ್ ಆಗಿತ್ತು. ಎನಿವೆ ಅದನ್ನು ಬೆಳ್ಳಿ ತಂತಿಲಿ ಹಾಕೊಂಡ್ಬಿಟ್ರೆ ಈಸಿಲಿ ಇರುತ್ತೆ ಬಿಚ್ಚೋದಕ್ಕೆ ತೆಗೆಯೋದಕ್ಕೆ ಅಂತ ಹೇಳಿ ಅವ್ರ ಹತ್ರ ಹೋಗಿ ಮಾಡಿಸ್ಕೊಳ್ತಾ ಇದ್ದೀನಿ. ಅವ್ರು ಚೆನ್ನಾಗಿ ಮಾಡಿಕೊಟ್ರು ಆ್ಯಕ್ಚುಲಿ. ಎಸ್ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಿಮಗೆ ರಿಟರ್ನ್ ಗಿಫ್ಟ್ ತೋರಿಸೋಣ ಅಂತ ಹೇಳಿ ನೋಡಿ ಬಾಕ್ಸೇ ಓಪನ್ ಮಾಡಿಲ್ಲ, ಹಾಗೇ ಇದೆ ಫುಲ್ ಬಾಕ್ಸು. ಇವಾಗ ಅನ್ಬಾಕ್ಸ್ ಮಾಡ್ತೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಅಲ್ಲಿಂದ ತಂದು ಹಾಗೆ ಇಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ನನಗಿಲ್ಲಿ ಈ ಗಿಫ್ಟ್ ಸೆಂಟರಲ್ಲಿ ಏನು ಇಷ್ಟ ಆಯಿತು ಅಂದರೆ ಆ ಪ್ಯಾಕಿಂಗ್ ತುಂಬ ಇಷ್ಟ ಆಯಿತು. ಆ ಪ್ಯಾಕಿಂಗ್ ಯಾವ ಥರ ಇತ್ತು ಅಂದರೆ ಈಸಿಲಿ ಇವಾಗ ನಾವು ಕವರ್ಗೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇವಾಗ ಏನಾದ್ರು ಗಿಫ್ಟ್ ಬಾಕ್ಸ್ ತೊಗೊಂಡ್ರೆ, ಇವಾಗ ಏನಾದ್ರು ರಿಟರ್ನ್ ಗಿಫ್ಟ್ ಮಾಡಬೇಕಂದ್ರೆ ನಾವು ಕವರ್ ಕೂಡ ಎಕ್ಸ್ಟ್ರಾ ತೊಗೋಬೇಕು. ಕವರ್ ಅಟ್ಲೀಸ್ಟ್ ಒಂದು 10 ರೂಪೀಸ್ ಆದರೂ ಇದ್ದೇ ಇರುತ್ತೆ ಅಲ್ವಾ, ಫಾರ್ ಎಕ್ಸಾಂಪಲ್ಗೆ ಹೇಳಿತ್ತು. ಸೊ ಇದರಲ್ಲಿ ಆ ಥರ ಇಲ್ಲ, ಇದೆ ಈ ಬಾಕ್ಸಲ್ಲೇ ಕ್ಯಾರಿ ಮಾಡೋ ಥರ ಇದೆ. ನೀಟಾಗಿ ಹಂಗೆ ಇಟ್ಕೋಬೋದು, ಕವರ್ ಥರ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಮೇಯ್ನ್ಲಿ ಅದು ನಂಗೆ ಫಸ್ಟ್ ಬಾಕ್ಸ್ ಇಷ್ಟ ಆಯಿತು, ನೆಕ್ಸ್ಟು ನನಗೆ ಅದರೊಳಗಡೆ ಇರೋ ಐಟಮ್ ಇಷ್ಟ ಆಯಿತು ಅಂತ ಹೇಳ್ಬೋದು. ನೀವೇ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಈ ಬಾಕ್ಸು ನೋಡೋಕ್ಕೆ ಕ್ಯೂಟಾಗಿದೆ, ಗಿಫ್ಟ್ ಬಾಕ್ಸ್ ಥರ. ಜೊತೆಗೆ ನೋಡಿ ಈ ಥರ ಹ್ಯಾಂಡಲ್ ಕೊಟ್ಟಿದ್ದಾರೆ. ನಂಗೆ ಇದು ಒಂಥರ ಯೂನಿಕ್ ಅನ್ನಿಸ್ತು. ನಾನೆಲ್ಲೂ ನೋಡಿಲ್ಲ ಈ ಥರ ಕೊಟ್ಟಿದ್ದಾರೇನೋ ಗೊತ್ತಿಲ್ಲ, ಬಟ್ ನಾನು ಅಟೆಂಡ್ ಮಾಡಿರೋ ಫಂಕ್ಷನ್ಗಳಲ್ಲಿ ಎಲ್ಲೂ ನೋಡಿಲ್ಲ ಈ ಥರ. ಸೊ ಹಾಗಾಗಿ ಆ್ಯಂಡ್ ಈ ಗಿಫ್ಟ್ ಸೆಂಟರಲ್ಲಿ ಇಷ್ಟೆಲ್ಲ ವೆರೈಟೀಸ್ ಆಫ್ ಗಿಫ್ಟ್ಗಳು ಸಿಗುತ್ತೆ. ಚೆನ್ನಾಗಿದೆ, ಯೂನಿಕ್ ಆಗಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗ್ಬೋದು. ಇವನ್ ನಾನು ನಿಮಗೆ ನಂಬರ್ ಕೂಡ ಕಾಣಿಸ್ತು ಅಂತ ಅಂದ್ಕೊಳ್ತೀನಿ, ಕಾಣಿಸ್ತಾ ಇದೆ ನೋಡಿ. ಸೊ ನೀವು ಬೇಕಾದ್ರೆ ನಿಮಗೂ ರಿಟರ್ನ್ ಗಿಫ್ಟ್ ಬೇಕಂದರೆ ಅಲ್ಲಿ ಹೋಗ್ಬೋದು. ಬಟ್ ಏನಂತ ಹೇಳಿದ್ರೆ ಕ್ಯೂಟಾಗಿರೋ ಡಿಫ್ರೆಂಟ್ ಆಗಿರೋ ಗಿಫ್ಟ್ಗಳು ಸಿಗುತ್ತೆ ಅಲ್ಲಿ. ಬೇರೆ ಬೇರೆ ಥರ ಇರೋ ರಿಟರ್ನ್ ಗಿಫ್ಟ್ಗಳು ಸಿಗುತ್ತೆ. ಇವಾಗ ಒಂದೇ ಥರ ತಟ್ಟೆ ಬಟ್ಲು ಬಾಕ್ಸು ಅದು ಇದು ಕೊಡ್ತಾರಲ್ಲ, ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿತ್ತು. ಆ್ಯಕ್ಚುಲಿ ಈ ಥರ ಒಂದು ಬಾಕ್ಸ್ ನನ್ನ ಹತ್ರ ಇತ್ತು, ಮಲ್ಲೇಶ್ವರಮಲ್ಲಿದೆ ಅದು. ಅದರಲ್ಲಿ ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಿರೋ ಆ ಬಾಕ್ಸ್ನ, ಈ ಬಾದಾಮ್ ಡ್ರೈ ಫ್ರೂಟ್ಸ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡೋರು. ತುಂಬ ಚೆನ್ನಾಗಿದೆ. ಇದು ಒಂಥರ ಟಪ್ಪರ್ ವೇರ್ ಥರ ಇದೆ, ಫುಲ್ಲು ಗಟ್ಟಿ ಆ್ಯಂಡ್ ಡಿಸೈನ್ ಆಗಿದೆ ನೋಡಿ. ಡಿಸೈನ್ ಎಷ್ಟು ಚೆನ್ನಾಗಿದೆ, ಮೇಲ್ಗಡೆ ಪ್ಯಾಟ್ರನ್ ಎಲ್ಲ. ನನಗೆ ಹಾಗಾಗಿ ಇಷ್ಟ ಆಯಿತು ಈ ಬಾಕ್ಸು. ಆ್ಯಂಡ್ ಕೊಟ್ಟರೆ ಇವಾಗ ಯೂಸ್ ಆಗಬೇಕಲ್ವಾ, ಸೊ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಅನಿಸ್ತು. ಬಿಕಾಸ್ ನಾವೇ ತುಂಬ ವರ್ಷಗಳಿಂದ ಒಂದು ಬಾಕ್ಸ್ನ ಯೂಸ್ ಮಾಡ್ತಿದ್ದೀವಿ, ಇದೇ ಥರ ಬಾಕ್ಸು. ಅದು ಯುವ ತಂದಿದ್ರು, ಅವರು ಡ್ರೈ ಫ್ರೂಟ್ಸ್ನ ಹಾಕಿಟ್ಕೊಂಡಿದ್ದಾರೆ, ಯಾವಾಗಾದ್ರು ತಿನ್ನಬೇಕಂದ್ರೆ ಬೇಕಾಗುತ್ತೆ ಅಂತೇಳಿ ರೂಮಲ್ಲಿ ಇಟ್ಟಿದ್ದಾರೆ. ಅದು ಸೇಮ್ ಆ್ಯಸ್ ಇಟ್ ಇಸ್ ಸೇಮ್ ಇದೆ. ಸೊ ಹಾಗಾಗಿ ನನಗೆ ಇದು ಇಷ್ಟ ಆಯಿತು ನೋಡಿ. ತುಂಬ ಗಟ್ಟಿನೂ ಇದೆ, ಪ್ರೆಸ್ ಕೂಡ ಆಗೋದಿಲ್ಲ, ಒಂಥರ ಸೆರಾಮಿಕ್ ಥರ ಇತ್ತು. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಫೈನಲಿ. ಒಂದು 4-5 ನೋಡ್ದೋ, 4-5ದಲ್ಲಿ
ಬಡ್ಜೆಟ್ ವೈಸಲ್ಲಿ ಮತ್ತು ಪ್ಯಾಟ್ರನ್ ವೈಸಲ್ಲಿ ಆ್ಯಂಡ್ ವರ್ತ್ ನೋಡಿದ್ರೆ ಇದು ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನೆಕ್ಸ್ಟು ಫಿಶ್ ತಂದಿದ್ದು ಆ್ಯಕ್ಚುಲಿ ಬಾಂಗ್ಡ ಮತ್ತು ಬೂತಾಯಿ ಏನದು ಫುಲ್ಲು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಈ ನಾಮಕರಣದಿಂದ ಹೇಗಾಗಿದೆ ಅಂತ ಹೇಳಿದ್ರೆ ನಮಗೆ ಟೈಮೇ ಸಿಗ್ತಾ ಇಲ್ಲ ನಾವು ಕುಕ್ ಮಾಡೋದಕ್ಕೆಲ್ಲ. ಅದು ನೋಡಿ ಮ್ಯಾರಿನೇಟಿಗೆ ಮಾಡಿಟ್ಟು 2 days ಆಗಿದೆ, ಬಟ್ ಮಾಡೇ ಇಲ್ಲ. ಏನು ಮಾಡೋದು ಯೋಚನೆ ಮಾಡಬೇಕು. ನಾನು ಬೇರೆ ಫಿಶ್ ಪ್ರಿಯೆ, ನನಗೆ ಫಿಶ್ನ ಬಿಸಾಕೋಕ್ಕೆ ಮನಸ್ಸು ಬರೋದಿಲ್ಲ. ಲೆಟ್ಸ್ ಸಿ ಏನು ಮಾಡೋದು ನೋಡೋಣ. ಇನ್ನು ಕುಕ್ ಮಾಡಬೇಕು, ಪಾಪಕ್ಕೆ ಫುಡ್ ತಿನ್ನಿಸ್ಬೇಕಪ್ಪ, ಎಷ್ಟು ಕೆಲಸ ಇರುತ್ತೆ ಆಫ್ಟರ್ ಬೇಬಿ ಆದರೆ. ಅಪ್ಪ ನಮಗೆ ಅಂತ ಟೈಮೇ ಇರೋದಿಲ್ಲ. ಎಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರನ್ನ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ಲಾಗ್ನೊಂದಿಗೆ. ಬಾಯ್, ಟೇಕ್ ಕೇರ್.